ಸರ್ ಬಲೂನ್ ತಗೊಳ್ಳಿ ಸರ್, ತುಂಬಾ ಹಶು ಆಗಿದೆ. ತಗೊಳ್ಳಿ ಸರ್, 2 ದಿವಸದಿಂದ ಏನು ಊಟ ಮಾಡಿಲ್ಲ, ತಗೊಳ್ಳಿ ಸರ್. ತಗೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಗೆ ತುಂಬಾನೇ ದೊಡ್ಡ ಮನಸ್ಸಿದೆ. ಇಷ್ಟು ಒಳ್ಳೆಯವರು ಇರ್ತಾರ ಈ ಕಾಲದಲ್ಲಿ? ಊಟ ಅಂತೂ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ನೀವಂತೂ ಬಡವ್ರ ಹೊಟ್ಟೆ ತುಂಬಿಸ್ಬಿಟ್ರಿ. ಆಮೇಲೆ ಸರ್, ನೀವಿಲ್ಲೇ ಇರೋದಾ ಸರ್? ಕುಡಿಯೋದೆ ನನ್ನ ವೀಕ್ನೆಸ್ಸು, ಆದರೆ ಏಕೆ ದುಡಿಯೋದೆ ನನ್ನ ಬಿಸ್ನೆಸ್ಸು. ಅಬ್ಬಾ ರಸಲಿ, ಅಬ್ಬಾ ನೀನು ನನ್ನಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇನ್ನೊಬ್ಬನ ಜೊತೆ ಅಲ್ಲೇ ಹೊಡಿತಾ ಇದೀಯಾ? ಹೌದಾ? ನೀವಂತೂ ಮನೆಗೇನು ಊಟ ತಂದು ಹಾಕಲ್ಲ. ಇವಾಗ ಬೇರೆಯವ್ರು ಕೊಟ್ರೇನು ಅದು ನಿಮ್ಗೆ ತೊಂದರೆ? ವಯಸ್ಸು ಹುಡುಗಿ ಥರ ಊರೆಲ್ಲ ಕುಳ್ಕೊಂಡು ನಡೀತಾ ಇದೀಯಾ? ನಿಂಗಂತರೂ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲಿ ಇಲ್ಲಿ ಓಡಾಡೋದು. ರಾತ್ರಿ ಮನೆಗೆ ಬಾ, ಹೇಳ್ತೀನಿ ನಿನ್ನ ಕತೆನ, ಅರ್ಥ ಆಯ್ತಾ? ಆಮೇಲೆ ರಾತ್ರಿ ಬರ್ಬೇಕಾದ್ರೆ ಮರಿದಂಗೆ ಒಂದು ಫುಲ್ ಬಾಟ್ಲ್ ಎಣ್ಣೆ ತಗೊಂಬ, ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಿನ್ನ ಕಾಲು ಮುರಿದು ಕಟ್ಟಿಬಿಡ್ತೀನಿ, ಓಡಾಡ್ಕೊಂಡಿರೋ ಒಳಗೆ ಎಮ್ಮೆ ಥರ, ಅರ್ಥ ಆಯ್ತಾ? ಕೊಡಿಯೋದೆ ನನ್ನ ವೀಕ್ನೆಸ್ಸು. ಏಯ್ ಕೊಡ, ಈಗ ಹಂಚ್ಕೊಳಕ್ ನಂಗೆ ಕೊಡೆ. ಅರೆ ಬೇಬಿ, ನೀನಿನ್ನೂ ಎದ್ದಿದ್ಯಾ? ನಿದ್ದೆ ಬಂದಿಲ್ಲ. ಮನೆಗೆ ಬರೋ ಟೈಮ್ ಆಯ್ತು. ಇದ್ರಲ್ಲಿ ತಪ್ಪೇನಿದೆ? ನಾನು ಜಾಬ್ ಮಾಡ್ತಾ ಇದ್ದೀನಿ. ನಿಮ್ಗಂತೂ ಮದ್ವೆಗೆ ಮುಂಚೆನೆ ಗೊತ್ತಿತ್ತಲ್ವಾ ನನಗೆ ನನ್ನ ಜಾಬೇ ಇಂಪಾರ್ಟೆಂಟ್ ಅಂತ. ಕೆಲಸ ಟೈಮಲ್ಲಿ ಬೇರೆ ಏನಾದರೂ ಕೆಲಸ ಮಾಡ್ತಿದ್ಯಾ? ಏನು? ನೀನ್ ನನ್ನ ಮೇಲೆ ಡೌಟ್ ಪಡ್ತಿದ್ಯಾ? ನಿಂಗೆ ನಾಚಿಕೆ ಆಗ್ತಿಲ್ವಾ? ನಿನಗೆ ನಾಚಿಕೆ ಆಗಬೇಕು. ನಿನಗೆ ನಿನ್ನ ಗಂಡನಿಗೆ ಟೈಮ್ ಇಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕೆಲಸ ನಾನು ಮಾಡ್ತೀನಿ, ಆದರೆ ನಾನು ನಿನ್ನ ಟೈಮ್ ಕೊಡ್ತಾ ಇದ್ದೀನಿ. ನಿನ್ ಜಾಬ್ಗೂ ನನ್ನ ಜಾಬ್ಗೂ ವ್ಯತ್ಯಾಸ ಇದೆ ಗೌರವ್. ಇದ್ಯಾಕೆ ಅರ್ಥ ಆಗಲ್ಲ ನಿಂಗೆ? ವ್ಯತ್ಯಾಸ ಇರೋದು ನಿನ್ನ ಕೆಲಸದಲ್ಲ, ನಿನ್ನ ಆಲೋಚನೆಯಲ್ಲಿ. ಹೌದು, ಇಲ್ಲ ನನ್ನ ಹತ್ರ ಟೈಮ್. ನಿಂಗೆ ಏನ್ ಬೇಕಾದ್ರೂ ಮಾಡ್ಕೋ. ಬಲೂನ್ ತಗೊಳ್ಳಿ, ಬಲೂನ್, ಕಲರ್ ಕಲರ್ ಬಲೂನ್. ಬಲೂನ್ ತಗೊಳ್ಳಿ, ಬಲೂನ್ ತಗೊಳ್ಳಿ, ಬಲೂನ್. ಬಲೂನ್ ತಗೊಳ್ಳಿ, ಬಲೂನ್, ಕಲರ್ ಕಲರ್ ಬಲೂನ್. ಬಲೂನ್ ತಗೊಳ್ಳಿ, ಕಲರ್ ಕಲರ್ ಬಲೂನ್ ತಗೊಳ್ಳಿ. ಬಲೂನ್ ತಗೊಳ್ಳಿ, ಬಲೂನ್. ಸರ್,
ತುಂಬ ಬಾಯ್ದಾವ್ರೆ ಆಗ್ತಿದೆ ಸರ್. ಒಂದು ಗ್ಲಾಸ್ ನೀರು ಸಿಗತ್ತಂದ್ರೆ ನೋಡಿ ಸರ್, ಏನು ಕಾಲ ಬಂದ್ಬಿಡಿದೆ. ಯಾರು ಒಂದು ಗ್ಲಾಸ್ ನೀರು ಕೂಡ ಕೊಡಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಸರ್, ಇಲ್ಲಿ ಯಾರು ಒಂದು ಗ್ಲಾಸ್ ನೀರು ಕೂಡ ಕೊಡಲ್ಲ. ಆದರೆ ನಿಮ್ಮ ಹೃದಯ ತುಂಬ ದೊಡ್ಡದು ಸರ್. ಆಮೇಲೆ ನಿಮ್ಮ ಮನೆ ಕೂಡ ಸರ್, ನಮ್ಮಮ್ಮ ಕೂಡ ಹೇಳ್ತಾರೆ ಸರ್, ಅದೃಷ್ಟ ಅದೃಷ್ಟವಂತರಿಗೆ ಬರೋದು ಸರ್. ಇವಾಗ ನೋಡಿ, ದೊಡ್ಡ ಮನೆ, ದೊಡ್ಡ ಗಾಡಿ, ಇದೆಲ್ಲ ಅದೃಷ್ಟ ಇರೋರಿಗೆ ತಾನೇ ಬರೋದು ಸರ್. ಇವಾಗ ನಮ್ಮನ್ನ ನೋಡಿ ಸರ್, 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕು ಅಂತಿರ್ತೀವಿ ಸರ್. ಚಿಕ್ಕ ಮನೇಲಿ ಇದ್ದೀವಿ ಸರ್, 4 ದಿವಸ ಹಿಂದೆ ಬಂದೆ. ಇವಾಗ 1 ಹೊತ್ತು ಊಟ ಸಿಕ್ಕಿದ್ರೆ ಸಾಕಂತಿರ್ತೀವಿ ಸರ್. ಸರ್ ಸರ್, ಒಂದು ಸ್ವಲ್ಪ ಊಟ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸರ್. ಬೆಳಗ್ಗೆಯಿಂದ ಯಾವ ಬಲೂನು ವ್ಯಾಪಾರ ಆಗಿಲ್ಲ. ಸರ್, ತುಂಬ ಚೆನ್ನಾಗಿದೆ ಸರ್. ಯಾರು ಮಾಡ್ತಾರಿಲ್ಲ ಅಡುಗೆ ಸರ್? ನಾನೊಬ್ಬನೇ ಇರ್ತೀನಿ, ನಾನೇ ಮಾಡೋದು. ತುಂಬಾನೇ ಚೆನ್ನಾಗಿದೆ ಸರ್. ನಮ್ಮಪ್ಪಂದು ಓ, ಚೆನ್ನಾಗಿದೆ ಚೆನ್ನಾಗಿದೆ. ನಮ್ಮಪ್ಪಂಗೆ ಹಳೆ ಸಾಮಾನು ಇಟ್ಕೊಳಕ್ ತುಂಬಾ ಇಷ್ಟ. ಸರ್, ತುಂಬ ಚೆನ್ನಾಗಿದೆ. ನಾನು ಇಟ್ಕೋಬೋದಾ ಸರ್? ನಿನ್ ಕೆಲ್ಸಕ್ಕೆ ಉಪಯೋಗಕ್ಕೆ ಬರಲ್ಲ, ನೀನೇನ್ ಮಾಡ್ತೀಯಾ? ಅದೇನಂದ್ರೆ ಸರ್, ನನ್ನ ಗಂಡನ ಮೂಗಿಟ್ಕೊಂಡು ಎಳಿತೀನಿ ಇದರಲ್ಲೇ. ಏನು ಗೊತ್ತಾ ಸರ್, ನೆನ್ನೆ ಊಟ ಕೊಟ್ಟಿದ್ರಿ ನೀವು, ಮನೆಗೆ ಹೋದ್ಮೇಲೆ ತುಂಬ ಗಲಾಟೆ ಮಾಡಿದ್ರು, ಕೆಟ್ಟ ಮಾತಲ್ಲಿ ಬೈದ್ರು ಸರ್. ನೆನ್ನೆ ಅವ್ರಿಗೆ ಕುಡಿಯೋಕ್ಕೆ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಅವ್ರು ನನಗೆ ಬೆಲ್ಟಲ್ಲಿ ಹೊಡೆದ್ರು ಸರ್. ಇಲ್ಲಿ ನೋಡಿ ಸರ್. ಸರ್ ಸರ್, ನನಗೆ ರಾಕ್ಷಸನ ಹತ್ರ ಹೋಗೋಕೆ ಇಷ್ಟ ಇಲ್ಲ ಸರ್. ಸರ್, ನಾನು ಇಲ್ಲೇ ಇದ್ಬಿಡ್ತೀನಿ ಸರ್. ಬೇಕಂದ್ರೆ ಪಾತ್ರೆ ತೊಳೆಯೋದ್ರಿಂದ ಹಿಡ್ದು ಆಮೇಲೆ ನಿಮ್ಮ ಊಟನೂ ನಾನೇ ಮಾಡ್ಕೊಡ್ತೀನಿ ಸರ್. ಆದರೆ ನನ್ನ ಇಲ್ಲೇ ಇಟ್ಕೊಳ್ಳಿ ಸರ್. ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಜಾಗ ಕೊಡಿ ಸರ್, ಸಾಕು.